ಸೊ ಯಾವ ಪಾಯಿಂಟ್ ಅಲ್ಲಿ ಅರ್ತ್ ಕ್ವೇಕ್ ಆಗುತ್ತಲ್ಲ ಅದಕ್ಕೆ ನಾವು ಫೋಕಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಅದು ಅರ್ತ್ ಕ್ರಸ್ಟ್ ಒಳಗಡೆ ಇರುತ್ತೆ. ಇಲ್ಲೆಲ್ಲ ಅರ್ತ್ ಕ್ವೇಕ್ ಆಯ್ತು ಅಂದ್ರೆ ಎಲ್ಲಾ ಕಡೆನೂ ಮೂವ್ ಆಗ್ತವೆ. ಅಂದ್ರೆ ಅರ್ತ್ ಒಳಗಡೆ ಎಲ್ಲಾ ಕಡೆನೂ. ಲೆಟ್ಸ್ ಸೇ ಹಿಮಾಲಯಾಸ್ ಮೇಲೆ ಆದ್ರೂ ಅರ್ತ್ ಕ್ವೇಕ್ ಆಯ್ತು ಅಂತಂದ್ರೆ, ಲೆಟ್ಸ್ ಸೇ ಈಗ 2 days ಬ್ಯಾಕ್ ಅಫ್ಘಾನಿಸ್ತಾನಲ್ಲಿ ಅರ್ತ್ ಕ್ವೇಕ್ ಆಯ್ತು. ಓಕೆ, ಸೊ ಅಫ್ಘಾನಿಸ್ತಾನ್ ಅಪೋಸಿಟ್ ಅರ್ತ್ ಅಲ್ಲಿ ಲೆಟ್ಸ್ ಸೇ USA ಅನ್ಕೊಳ್ಳಿ, ಅಲ್ಲೂ ವೇವ್ಸ್ ಹೋಗುತ್ತೆ. ಓಕೆ, ಬಿಕಾಸ್ 360 ಡೈರೆಕ್ಷನ್ ಅಲ್ಲಿ ವೇವ್ಸ್ ಹೋಗ್ತವೆ. ಯಾಕೆ ಅಫ್ಘಾನಿಸ್ತಾನ ಜಾಸ್ತಿ ಅನ್ಸುತ್ತೆ? ಯಾಕಂದ್ರೆ ಹತ್ರ ಇದ್ದಾರೆ ಅಷ್ಟೇ. ಅದಕ್ಕೆ ಇಫ್ ಯು ಸಿ ದ ಮೇನ್ ಕಾಸಸ್ ಆಫ್ ಅನ್ ಅರ್ಥ್ಕ್ವೇಕ್, so we usually say that earthquake happens because of the movements of the plates. That is called as tectonic earthquake ಅಂತ ಹೇಳ್ತೀವಿ. First main cause of earthquake is because plates move ಆಗುತ್ತೆ. Convergent and transform plate boundaries ಅಲ್ಲಿ earthquake ಆಗುತ್ತೆ. ಓಕೆ, ಅದಕ್ಕೆ ಟೆಕ್ಟಾನಿಕ್ earthquake ಅಂತ ಕರಿತೀವಿ. ಬಟ್ ಸಮ್ಟೈಮ್ಸ್ ನಾನು ಹೇಳಿದೆ ವಾಲ್ಕನೋ ಇಂದನೂ earthquake ಬರ್ಬೋದು ಅಂತ ಹೇಳಿದೆ, ಅದಕ್ಕೆ ನಾವು ವಾಲ್ಕನೋ ಇಂಡ್ಯೂಸ್ಡ್ earthquake ಅಂತ ಕರಿತೀವಿ.